ಯಾರು ದಿನಕ್ಕೊಂದು ಮನೆಯಲ್ಲಿ ವಿಶೇಷದ ಊಟ. ವಿಶೇಷದ ಊಟ ಅಂತಂದರೆ ಅದರ ಅರ್ಥ ಪಾಪದ ಊಟ ಅಂತ. ಯಾಕೆಂದರೆ ಅವ್ರ ಮನೆಯಲ್ಲಿ ಇವತ್ತು ಏನು ಗ್ರಹಚಾರ ಶಾಂತಿ, ಅವ್ರ ಗ್ರಹಚಾರ ತಿಂದು ಬರೋದು ನಾವು. ಇನ್ನು ಯಾರ್ಯಾರ ಮನೆಯಲ್ಲಿ ಯಾವ ಮನೆಯ ಅನ್ನ, ಅದು ಯಾವ ಆ ಅನ್ನ ಸಂಪಾದಿಸಿದ್ದು ಯಾವ ಪಾಪದ ದುಡ್ಡಿನಿಂದಲೋ ಆ ಎಲ್ಲ ಪಾಪವನ್ನು ನಾವು ತಿಂದು ಬರ್ತೇವೆ. ಆದ್ದರಿಂದ ಹಿಂದಿನವರು ಮನೆ ಮನೆಗೆ ಹೋಗಿ ಊಟ ಮಾಡ್ತಿರ್ಲಿಲ್ಲ. ಯಾಕೆಂದರೆ ಪರಾನ್ನ ತಿನ್ನುವುದು ಅಂದರೆ ಅವರು ಮಾಡಿದ ಪಾಪ ತಿನ್ನುವುದು ಅಂತ ಅರ್ಥ. ಯಾವ ಮನೆಗೆ ಹೋಗ್ತೇವೋ ಅವರು ಆ ಅನ್ನ ಸಂಪಾದನೆಗೆ ಮಾಡಿದಂಥ ಏನು ಅವೈಧವಾದ ಅನೈತಿಕವಾದ ಚಟುವಟಿಕೆಗಳಿವೆ ಅವರ ಜೀವನದಲ್ಲಿ, ಆ ಎಲ್ಲ ಪಾಪ ಇರೋದು ಅನ್ನಮಾಶ್ರಿತ್ಯ ತಿಷ್ಠಂತಿ. ಅವರ ಅನ್ನ ತಿಂದು ಬಂದರೆ ಅವರು ಏನು ಮಾಡ್ತಾರೆ, ಅವರು ಮಾಡಿದ ಪಾಪವನ್ನು ನಮ್ಮ ಬಗಲಿಗೆ ಕಟ್ಟಿ ಕಳಿಸಿಬಿಡ್ತಾರೆ. ಅದರ ಜೊತೆಗೆ ತಗೊಂಡು ಅವ್ರ ಪಾಪ ತಗೊಂಡು ಥ್ಯಾಂಕ್ಸು ಅಂತ ಒಂದು ದಕ್ಷಿಣೆ. ಯಾಕೆ ನಮ್ಮ ಪಾಪ ತಗೊಂಡ್ರಲ್ಲ, ತಗೊಳ್ಳೋದು ನಿಮಗೆ ಅದಕ್ಕೆ ಟಿಪ್ ಒಂದಿಷ್ಟು ದಕ್ಷಿಣೆ, ಅದು ಬೇಕಾದ್ರೆ ಗಡದು 25, 50 ರೂಪಾಯಿ ದಕ್ಷಿಣೆ ಕೊಡಿ. ಯಾಕೆಂದರೆ ಪಾಪ ತಗೊಂಡ್ರಲ್ಲ ಸ್ವಾಮಿ, ಉಪಕಾರ ಆಯಿತು, ಥ್ಯಾಂಕ್ಸು. ಇನ್ನೊಬ್ಬರ ಮನೆಯ ಅನ್ನ ಉಣ್ಣುವುದು ಅಂದರೆ ಆ ಅನ್ನದ ಸಂಪಾದನೆಯ ಹಿಂದೆ ಇದ್ದ ಎಲ್ಲ ಪಾಪಗಳನ್ನು ತಿನ್ನುವುದು ಅಂತ ಅರ್ಥ. ಹಾಗಾಗಿ ಊಟ ಮಾಡುವುದು ಅಂದರೆ ನಮ್ಮ ಹೊಟ್ಟೆಗಾಗಿ ಊಟ ಮಾಡೋದು ಒಂದು ಪಾಪಕ್ರಿಯೆ. ಅದನ್ನು ಇದು ಯಾವ ಅನ್ನವೇ ಇರಲಿ, ಯಾವ ಪಾಪದಿಂದಲೇ ಮಾಡಲಿ, ನಾರಾಯಣ ಪ್ರಾಣ ನಿನಗೆ ಅರ್ಪಿತ, ನನಗಲ್ಲ ಅಂದರೆ ಅವರಿಗೆ ಪಾಪ ತಟ್ಟೋಲ್ಲ. ಪಂಚರೂಪಿಯಾದ ನಾರಾಯಣನಿಗೆ, ಪಂಚರೂಪಿಯಾದ ಪ್ರಾಣನಿಗೆ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ. 5 ತುತ್ತಲ್ಲ, ಕಷ್ಟ ಇರೋದು ಇದೇ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ. ಅದು ಬಾಯಿಗೆ ಹೋಗೋದಿಲ್ಲ, ಹೀಗೆ ತೆಗೆದ ಬಿಸಾಡಿದ. ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ಆತ್ಮನಯ ಸ್ವಾಹ ಅಂದ ಆಮೇಲೆ ತಲೆಗೆ ಊಟ ಅಲ್ಲ. ಕೊನೆಯ ತುತ್ತಿನ ತನಕವೂ ಅವರಿಗೆ ಊಟ, ನಮಗಲ್ಲ. ಇದು 5 ಮಂತ್ರ ಹೇಳಿ ನಾನು ದೇವರಿಗೆ ಕೊಟ್ಟು ಆಮೇಲೆ ಉಳಿದದ್ದು ನನಗೆ. ನಮ್ಮ ಎಲ್ಲ ಅನುಸಂಧಾನಗಳು ಹೀಗೆ ರಾಂಗು. ಅದು ಒಂದು ಡೆಮಾನ್ಸ್ಟ್ರೇಷನ್. ಇಡೀ ಊಟ ಪಂಚರೂಪಿಯಾದ ಭಗವಂತನಿಗೆ ಅರ್ಪಿತ ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ಮೊದಲು ಹೇಳಿದೆವು. ಪ್ರತಿ ತುತ್ತಿಗೂ ಪ್ರಾಣಾಯ ಸ್ವಾಹ ಪಾನಾಯ ಸ್ವಾಹ. ಬರೇ 5 ತುತ್ತಲ್ಲ, ಅದು ಎಲ್ಲವೂ ಪಂಚರೂಪಿಯಾದ ಪ್ರಾಣನಿಗೆ ನಾರಾಯಣನಿಗೆ ಅರ್ಪಿತ ಅಂತ ಮಾಡಿದರೆ ಮಾಡಿದ ಅಘಾರಣ್ಯ ದಹನವಾಗುವುದು ತಡವಿಲ್ಲದೆ. ಈ ಊಟ ಮಾಡುವುದು ಅಂದರೆ ನಾವು